ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಥ್ರಿಲ್ಲಿಂಗ್ ಆಗಿರೋ ಒಂದು ಹಾಲಿವುಡ್ ಮೂವಿನ ನೋಡ್ತಾ ಇದ್ದೀವಿ. ಈ ಮೂವಿ ಹೆಸರು ಎಸ್ಕೇಪ್ ರೂಮ್ ಅಂತ 2019ರಲ್ಲಿ ರಿಲೀಸ್ ಆಗಿರೋದು. ಮೂವಿ ಕತೆ ಏನಂದ್ರೆ 6 ಜನರನ್ನ ಒಂದು ಎಸ್ಕೇಪ್ ರೂಮ್ ಅನ್ನೋ ಗೇಮ್ ಆಡೋಕೆ ಅಂತ ಕರೀತಾರೆ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಲೆವೆಲ್ ಗಳನ್ನ ಕಂಪ್ಲೀಟ್ ಮಾಡ್ತಾ ಇರ್ತಾರೆ. ಆದ್ರೆ ಹೋಗ್ತಾ ಹೋಗ್ತಾ ಗೇಮು ತುಂಬಾನೇ ಕಠಿಣವಾಗ್ತಾ ಹೋಗುತ್ತೆ. ಬದುಕಬೇಕು ಅಂದ್ರೆ ಪಜಲ್ ಗಳನ್ನ ಸಾಲ್ವ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ತಮ್ಮ ಪ್ರಾಣವನ್ನ ಕಳ್ಕೋಬೇಕು. ಹೇಗೆ ಈ 6 ಜನ ತಮ್ಮ ಪ್ರಾಣವನ್ನ ಕಾಪಾಡ್ಕೊಳ್ಳೋಕೆ ಹೋರಾಡ್ತಾರೆ ಅಂತ ಈ ಮೂವಿ ಕಥೆಯಲ್ಲಿ ನೋಡೋಣ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಕಥೆಯನ್ನ ಶುರು ಮಾಡೋಣ. ಮೂವಿ ಆರಂಭದಲ್ಲಿ ಬೆನ್ ಅನ್ನೋ ಒಬ್ಬ ವ್ಯಕ್ತಿ ಒಂದು ಮಿಸ್ಟರಿಯಸ್ ಆಗಿರೋ ರೂಮ್ ಅಲ್ಲಿ ಬೀಳುತ್ತಾನೆ. ಅಂದ್ರೆ ಈ ರೂಮ್ ಒಂದು ಎಸ್ಕೇಪ್ ರೂಮ್ ಆಗಿರುತ್ತೆ. ಗೇಮ್ ಇಂದ ಜೀವಂತವಾಗಿ ಹೊರಗಡೆ ಬರಬೇಕು ಅಂದ್ರೆ ಅಲ್ಲಿರೋ ಕ್ಲೂಗಳನ್ನ ಯೂಸ್ ಮಾಡ್ಕೊಂಡು ಆ ಎಸ್ಕೇಪ್ ರೂಮ್ ಬಾಗಿಲನ್ನ ಓಪನ್ ಮಾಡಬೇಕು. ಇಲ್ಲ ಅಂದ್ರೆ ಬೆನ್ ಅದೇ ರೂಮ್ ಅಲ್ಲಿ ಸತ್ತೋಗ್ತಾನೆ. ಎಲ್ಲಾ ಕ್ಲೂಗಳನ್ನ ಯೂಸ್ ಮಾಡ್ಕೊಂಡು ಎಷ್ಟೇ ಟ್ರೈ ಮಾಡಿದ್ರು ಬಾಗಿಲು ಓಪನ್ ಆಗದೆ ಇದ್ದಾಗ ಒಂದು ಮೂವಿಂಗ್ ವಾಲ್ ಬೆನ್ ಕಡೆ ಬರ್ತಾ ಇರುತ್ತೆ. ಈ ಮೂವಿಂಗ್ ವಾಲ್ ನೋಡಿ ಬೆನ್ ತುಂಬಾನೇ ಪ್ಯಾನಿಕ್ ಆಗಿ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇರಬೇಕಾದ್ರೆ ಮೂವಿಂಗ್ ವಾಲ್ ಹತ್ರ ಬರ್ತಿದ್ದಂಗೆ ಸೀನ್ ಕಟ್ ಆಗಿ 3 ದಿನಗಳ ಮುಂಚೆ ಕಥೆಯನ್ನ ತೋರಿಸ್ತಾರೆ. ಅಂದ್ರೆ ಇಷ್ಟೊತ್ತು ನೋಡಿರೋದು ಈ ಮೂವಿಯ ಒಂದು ಕ್ಲೈಮ್ಯಾಕ್ಸ್ ಸೀನ್ ಆಗಿರುತ್ತೆ. ಅದಕ್ಕೆ ಈ ಕಥೆಯನ್ನ ನಾವು ಶುರುವಿಂದ ನೋಡ್ಕೊಂಡು ಬರೋಣ. 3 ದಿನಗಳ ಮುಂಚೆ ಈ ಕಥೆಯ ಮೇನ್ ಅಂಡ್ ಫಸ್ಟ್ ಕ್ಯಾರೆಕ್ಟರ್ ಝೋಯಿ ಅನ್ನೋ ಒಬ್ಳು ಯೂನಿವರ್ಸಿಟಿ ಸ್ಟೂಡೆಂಟ್ ಅನ್ನ ತೋರಿಸ್ತಾರೆ. ಝೋಯಿ ಒಬ್ಳು ಇಂಟ್ರೋವರ್ಟ್ ಆಗಿರ್ತಾಳೆ. ಮಾತಾಡ್ಬೇಕು ಅನ್ಸಿದ್ರು ಕೂಡ ಎಲ್ಲರ ಎದುರುಗಡೆ ಮಾತಾಡೋಕೆ ಭಯ ಪಡ್ತಾ ಇರ್ತಾಳೆ. ಇವಳಿಗೆ ಕ್ವಾಂಟಮ್ ಝೀರೋ ಎಫೆಕ್ಟ್ ಅನ್ನೋ ಟಾಪಿಕ್ ತುಂಬಾನೇ ಇಷ್ಟವಾಗಿರುತ್ತೆ. ಇಲ್ಲಿ ಕ್ವಾಂಟಮ್ ಝೀರೋ ಎಫೆಕ್ಟ್ ಅಂದ್ರೆ ಯಾವುದೇ ಒಂದು ಸಿಸ್ಟಮ್ ನ ನೋಡ್ತಾ ಇರೋದ್ರಿಂದ ಅದು ಚೇಂಜ್ ಆಗೋದಿಲ್ಲ ಅಂತ. ಈ ಟಾಪಿಕ್ ಮೇಲೆ ಝೋಯಿ ಬರೆದಿರೋ ಎಸ್ಸೆ ಓದಿ ಪ್ರೊಫೆಸರ್ ತುಂಬಾನೇ ಇಂಪ್ರೆಸ್ ಆಗಿರ್ತಾನೆ. ಅದಕ್ಕೆ ಬರೋ ಹಾಲಿಡೇ ಅಲ್ಲಿ ನಿಂಗೆ ಯಾವುದರಿಂದ ಭಯ ಆಗುತ್ತೋ ಅದೇ ಕೆಲಸ ಮಾಡು ಅಂತ ಹೇಳಿ ಮೋಟಿವೇಟ್ ಮಾಡ್ತಾನೆ. ನಂತರ ಎಸ್ಕೇಪ್ ರೂಮ್ ನ 2ನೇ ಪ್ಲೇಯರ್ ಜೇಸನ್ ಅನ್ನೋ ಒಬ್ಬ ರಿಚ್ ಸ್ಟಾಕ್ ಬ್ರೋಕರ್ ನ ತೋರಿಸ್ತಾರೆ. ತನ್ನ ಎಲ್ಲಾ ಕ್ಲೈಂಟ್ ಗಳಿಗೆ ಒಳ್ಳೆ ರಿಟರ್ನ್ ಬರೋ ತರ ಅಡ್ವೈಸ್ ಮಾಡಿರೋದ್ರಿಂದ ಕ್ಲೈಂಟ್ ಗಳು ಕೂಡ ಇವನಿಗೆ ಅವಾಗವಾಗ ದುಬಾರಿ ಗಿಫ್ಟ್ ಗಳು ಕೊಡ್ತಾ ಇರ್ತಾರೆ. ನಂತರ 3ನೇ ಪ್ಲೇಯರ್ ಬೆನ್ ಅನ್ನೋ ವ್ಯಕ್ತಿಯನ್ನ ತೋರಿಸ್ತಾರೆ. ಮೂವಿ ಆರಂಭದಲ್ಲಿ ಎಸ್ಕೇಪ್ ರೂಮ್ ಅಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಂತ ವ್ಯಕ್ತಿ ಇವನೇ. ಬೆನ್ ಒಂದು ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆ ಹೋಟೆಲ್ ನಲ್ಲಿ ಕ್ಯಾಶಿಯರ್ ಪೋಸ್ಟ್ ಖಾಲಿ ಇರೋದ್ರಿಂದ ಆ ಕೆಲಸ ನಾನು ಮಾಡ್ತೀನಿ ಅಂತ ಹೋಟೆಲ್ ಓನರ್ ಗೆ ಹೇಳಿದಾಗ ಆ ಕೆಲಸ ನಿಂಗೇನಾದ್ರೂ ಕೊಟ್ರೆ ನಾನು ತುಂಬಾನೇ ಬೇಗ ಈ ಹೋಟೆಲ್ ಕ್ಲೋಸ್ ಮಾಡ್ಬೇಕಾಗುತ್ತೆ ಅಂತ ಹೇಳಿ ರಿಜೆಕ್ಟ್ ಮಾಡ್ತಾನೆ. ಯಾಕಂದ್ರೆ ಬೆನ್ಗೆ ಕುಡಿಯೋ ಮತ್ತೆ ಸಿಗರೆಟ್ ಸೇದೋ ಚಟಗಳು ಇರ್ತವೆ. ನಂತರ ಈ 3 ಜನಗಳಿಗೆ ಒಂದೊಂದು ಮಿಸ್ಟರಿಯಸ್ ಬಾಕ್ಸ್ ಗಿಫ್ಟ್ ಗಳಾಗಿ ಕಳಿಸಿರ್ತಾರೆ. ಅಂದ್ರೆ ಝೋಯಿಗೆ ಪ್ರೊಫೆಸರ್ ಇಂದ ಗಿಫ್ಟ್ ಬಾಕ್ಸ್ ಬಂದ್ರೆ ಜೇಸನ್ ಗೆ ಒಬ್ಬ ಕ್ಲೈಂಟ್ ಇಂದ ಬಂದಿರುತ್ತೆ. ಮತ್ತೆ ಬೆನ್ ಗೆ ತನ್ನ ಹೋಟೆಲ್ ಓನರ್ ಇಂದ ಬಂದಿರುತ್ತೆ. ಝೋಯಿ ತನ್ನ ಮ್ಯಾಥಮೆಟಿಕಲ್ ಸ್ಕಿಲ್ ಇಂದ ಆ ಬಾಕ್ಸ್ ಓಪನ್ ಮಾಡಿದ್ರೆ ಜೇಸನ್ ಒಂದು ಯೂಟ್ಯೂಬ್ ವಿಡಿಯೋ ನೋಡಿ ಓಪನ್ ಮಾಡ್ತಾನೆ. ಆದ್ರೆ ಬೆನ್ ಆ ಬಾಕ್ಸ್ ಓಪನ್ ಮಾಡಕ್ ಆಗದೆ ದೂರ ಬೆಸಕ್ದಾಗ ಆಟೋಮೆಟಿಕ್ ಆಗಿ ಅದೇ ಓಪನ್ ಆಗುತ್ತೆ. 3 ಜನ ಆ ಬಾಕ್ಸ್ ಗಳನ್ನ ಓಪನ್ ಮಾಡಿ ನೋಡಿದಾಗ ಎಸ್ಕೇಪ್ ರೂಮ್ ಅನ್ನೋ ಒಂದು ಗೇಮ್ ಆಡೋಕೆ ಇನ್ವಿಟೇಷನ್ ಬಂದಿರುತ್ತೆ. ಈ ಗೇಮ್ ಅಲ್ಲಿ ಗೆದ್ದವರಿಗೆ ಸುಮಾರು $10,000 ಪ್ರೈಸ್ ಮನಿ ಇದೆ ಅಂತ ಗೊತ್ತಾಗಿ ಈ 3 ಜನ ಆ ಎಸ್ಕೇಪ್ ರೂಮ್ ಇರೋ ಲೊಕೇಶನ್ ಗೆ ಹೋಗ್ತಾರೆ. ಝೋಯಿ, ಜೇಸನ್ ಮತ್ತೆ ಬೆನ್ ಹೊರತುಪಡಿಸಿ ಇನ್ನು 3 ಜನ ಈ ಗೇಮ್ ಆಡೋಕೆ ಅಂತ ಬಂದಿರ್ತಾರೆ. ಇವಳ ಹೆಸರು ಅಮೆಂಡಾ ಅಂತ, ಎಕ್ಸ್ ಆರ್ಮಿ ಪರ್ಸನಲ್ ಆಗಿರ್ತಾಳೆ. ಎಂಟ್ರಿ ಮಾಡಬೇಕಾದ್ರೆ ರಿಸೆಪ್ಷನ್ ಅಲ್ಲಿ ಐಡಿ ಕಾರ್ಡ್ಸ್ ಮತ್ತೆ ಇವಳ ಹತ್ರ ಇದ್ದಂತ ಮೊಬೈಲ್ ಗಳನ್ನ ತಗೊಂಡು ಒಳಗಡೆ ಬಿಡ್ತಾರೆ. ಇವನ ಹೆಸರು ಡ್ಯಾನಿ ಅಂತ. ಇದಕ್ಕಿಂತ ಮುಂಚೆ ಸುಮಾರು 90ಕ್ಕಿಂತ ಜಾಸ್ತಿ ಎಸ್ಕೇಪ್ ರೂಮ್ ನಂತ ಗೇಮ್ ಗಳನ್ನ ಆಡಿರುವಂತ ವ್ಯಕ್ತಿ. ರಿಸೆಪ್ಷನ್ ಇಂದ ಬರಬೇಕಾದ್ರೆ ಒಂದ್ ಫೋನ್ ಬಚ್ಚಿಟ್ಕೊಂಡು ಒಳಗಡೆ ತಂದಿರ್ತಾನೆ. ಯಾವಾಗ ನೋಡಿದ್ರು ಮೊಬೈಲ್ ನಲ್ಲಿ ವಿಡಿಯೋ ಗೇಮ್ ಆಡೋದೇ ಇವನ ಕೆಲಸವಾಗಿರುತ್ತೆ. ಈ ಎಸ್ಕೇಪ್ ರೂಮ್ ಅಲ್ಲಿರೋ 6 ಜನಗಳಲ್ಲಿ ನಾನೇ ಗ್ರೇಟು, ನಂಗೆ ಎಲ್ಲ ಗೇಮ್ಗಳು ಆಡೋದು ಗೊತ್ತು, ಈ ಗೇಮ್ ಕೂಡ ನಾನೇ ಗೆಲ್ಲೋದು ಅನ್ನೋ ಒಂದು ಅಹಂಕಾರ ಕೂಡ ನಮ್ಮ ಡ್ಯಾನಿಗೆ ಇರುತ್ತೆ. ನಂತರ ಇವನ ಹೆಸರು ಮೈಕ್ ಅಂತ, ಮೈನಿಂಗ್ ಅಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ. ಈ ಎಸ್ಕೇಪ್ ರೂಮ್ ಗೇಮ್ ಗೆದ್ದು $10,000 ತಗೊಂಡು ಆರಾಮಾಗಿ ಬದುಕಬೇಕು ಅನ್ನೋದೇ ಇವನ ಕನಸು. ಹೀಗೆ 6 ಜನ ಒಂದು ರೂಮ್ ಅಲ್ಲಿ ಕೂತು ಮಾತಾಡ್ತಾ ಇರಬೇಕಾದ್ರೆ ಬೆನ್ ಸಿಗರೆಟ್ ಸೇದೋಕೆ ಹೊರಗಡೆ ಹೋಗ್ಬೇಕು ಅಂತ ಡೋರ್ ಓಪನ್ ಮಾಡ್ತಾನೆ. ಆದ್ರೆ ಡೋರ್ ಓಪನ್ ಆಗದೆ ಹ್ಯಾಂಡಲ್ ಮಾತ್ರ ಕಿತ್ಕೊಂಡು ಬಂದಿರುತ್ತೆ. ಅಂದ್ರೆ ಗೇಮು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ. ಆಗ ಡ್ಯಾನಿ ಈ ಡೋರ್ ಓಪನ್ ಮಾಡೋಕೆ ರೂಮ್ ಅಲ್ಲಿ ಏನಾದ್ರೂ ಕ್ಲೂಗಳು ಇರಬಹುದು, ಅವುಗಳನ್ನು ಹುಡುಕೋ ಪ್ರಯತ್ನ ಮಾಡಿ ಅಂತ ಹೇಳಿದಾಗ ಎಲ್ಲರೂ ಕ್ಲೂಗಳನ್ನು ಹುಡುಕೋಕೆ ಶುರು ಮಾಡ್ತಾರೆ. ಆಗ ಝೋಯಿ ಆ ಹೋಲ್ ನೋಡಿದಾಗ ಅದು ಒಂದು ಓವನ್ ತರ ಇರೋದು ನೋಡಿ ಅವಳು ಕೂಡ ಕ್ಲೂಗಳನ್ನು ಹುಡುಕೋಕೆ ಶುರು ಮಾಡ್ತಾಳೆ. ಹಾಗೆ ಈ 6 ಜನ ಕ್ಲೂಗಳನ್ನ ಹುಡುಕ್ತಾ ಇರಬೇಕಾದ್ರೆ ಮೈಕ್ ಗೆ ಒಂದು ಸ್ಕ್ರೂ ಡ್ರೈವರ್ ಸಿಕ್ಕಿರುತ್ತೆ. ಆದ್ರೆ ಆ ಸ್ಕ್ರೂ ಡ್ರೈವರ್ ನ ಅವಶ್ಯಕತೆ ಸದ್ಯಕ್ಕೆ ಇರೋದಿಲ್ಲ. ಆಗ ಝೋಯಿ ಅವನ ಕೈಯಲ್ಲಿರುವಂತ ಒಂದು ಬುಕ್ ಮೇಲೆ ಫೆರಾನೈಟ್ ಅಂತ ಬರ್ದಿರೋದು ನೋಡಿ ಆ ಹೋಲ್ ಅನ್ನ 45 ಡಿಗ್ರಿಗೆ ರೊಟೇಟ್ ಮಾಡ್ತಾಳೆ. ಅದೇ ಕ್ಷಣ ಆ ರೂಮ್ ಅಲ್ಲಿ ತಾಪಮಾನ ಹೆಚ್ಚಾಗೋಕೆ ಶುರು ಆಗುತ್ತೆ. ಅಂದ್ರೆ ಇದು ಇವರ ಮೊದಲನೇ ರೂಮ್ ಒಂದು ಓವನ್ ಸೆಟಪ್ ತರ ಆಗಿರುತ್ತೆ. ಟೆಂಪರೇಚರ್ ಜಾಸ್ತಿ ಆಗೋದನ್ನ ನೋಡಿ ಎಲ್ಲರೂ ಝೋಯಿಗೆ ಬೈದು ನೀನು ಬೇರೆ ಏನು ಮಾಡ್ಬೇಡ ಅಂತ ಹೇಳ್ತಾರೆ. ಆಗ ಎಲ್ಲರೂ ರಿಸೆಪ್ಷನಿಸ್ಟ್ ಹತ್ರ ಬಂದು ನಮ್ಗೆ ಕ್ಲೂಗಳು ಸಿಗ್ತಾ ಇಲ್ಲ, ಏನಾದ್ರೂ ಹೆಲ್ಪ್ ಮಾಡಿ ಅಂತ ಕೇಳಿದಾಗ ಎಲ್ಲರೂ ಆರಾಮಾಗಿ ಕೂತ್ಕೊಳ್ಳಿ, ಏನೂ ಆಗೋದಿಲ್ಲ ಅಂತ ರಿಪೀಟೆಡ್ ಆಗಿ ಹೇಳ್ತಾ ಇರ್ತಾಳೆ. ಆ ಕಡೆ ಯಾರಿರಬಹುದು ಅಂತ ನೋಡ್ಬೇಕು ಅಂದ್ರೂ ಕೂಡ ವಿಂಡೋ ಲಾಕ್ ಆಗಿರೋದ್ರಿಂದ ನೋಡೋಕ್ ಆಗೋದಿಲ್ಲ. ಅದಕ್ಕೆ ಬೆನ್ ಆ ಗ್ಲಾಸ್ ಗಳನ್ನ ಹೊಡಿಬೇಕು ಅಂತ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ತಗೊಂಡಾಗ ಅದು ಕೂಡ ಒಂದು ಫೇಕ್ ಎಕ್ಸ್ಟಿಂಗ್ವಿಷರ್ ಅಂತ ಗೊತ್ತಾಗಿ ಅದನ್ನ ಕೆಳಗಡೆ ಬಿಸಾಕ್ತಾನೆ. ಆದ್ರೆ ಝೋಯಿ ಆ ಎಕ್ಸ್ಟಿಂಗ್ವಿಷರ್ ಅಬ್ಸರ್ವ್ ಮಾಡಬೇಕಾದ್ರೆ ಅದರಲ್ಲಿರೋ ಒಂದು ಕೀ ತಗೊಂಡು ವಿಂಡೋ ಗ್ಲಾಸ್ ಓಪನ್ ಮಾಡಿದಾಗ ಆ ಕಡೆ ಒಂದು ರೆಕಾರ್ಡೆಡ್ ಆಡಿಯೋ ಮತ್ತೆ ಒಂದು ಕ್ರೀಪಿ ಆಗಿರೋ ಗೊಂಬೆ ಇರೋದು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಅದೇ ಟೈಮ್ಗೆ ಒಂದು ಫೋನ್ ಕಾಲ್ ಬಂದಿರೋದ್ರಿಂದ ಜೇಸನ್ ಆ ಕಾಲ್ ಪಿಕ್ ಮಾಡಿದಾಗ ಎಲ್ಲರೂ ಎಲ್ಲ ರೂಲ್ಸ್ ಗಳನ್ನ ಫಾಲೋ ಮಾಡಿ ಅಂತ ಒಂದು ಪ್ರೀ ರೆಕಾರ್ಡೆಡ್ ವಾಯ್ಸ್ ಪ್ಲೇ ಆಗುತ್ತೆ. ನಂತರ ಆ ಫೋನ್ ಕೆಳಗೆ
ಇಟ್ಟಾಗ ಎಲ್ಲಾ ವಿಂಡೋಗಳು ಕ್ಲೋಸ್ ಆಗಿ ಟೆಂಪರೇಚರ್ ರೈಸ್ ಆಗೋಕೆ ಶುರು ಆಗುತ್ತೆ. ಅಮೆಂಡಾ ಈ ಸಿಚುವೇಶನ್ ನೋಡಿ ತುಂಬಾನೇ ಹೆದರ್ಕೊಂಡು ಈ ಗೇಮ್ ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ಈ ಗೇಮ್ ಪ್ರೀ ಸೆಟಪ್ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋಕೆ ಆಗೋದಿಲ್ಲ. ಝೋಯಿ ಇದೆಲ್ಲ ನೋಡಿ ಅಮೆಂಡಾಗೆ ಸಮಾಧಾನ ಮಾಡಿ ಕುಡಿಯೋಕೆ ಅಂತ ಒಂದು ಗ್ಲಾಸ್ ನೀರ್ ಕೊಡ್ತಾಳೆ. ಇದೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಈ ತರ ಸಣ್ಣ ಸಣ್ಣ ಡೀಟೇಲ್ಸ್ ಈ ಮೂವಿ ಕಥೆಯಲ್ಲಿ ತುಂಬಾನೇ ಮ್ಯಾಟರ್ ಆಗುತ್ತೆ. ನಂತರ ಝೋಯಿ ಅಲ್ಲಿರೋ ಒಂದು ಬೋರ್ಡ್ ನೋಡಿದಾಗ ಅದರಲ್ಲಿ ಡಾಕ್ಟರ್ ವೂಟನಿಯು ಯಾವಾಗ್ಲೂ ಕೋಸ್ಟರ್ ಗಳನ್ನ ಯೂಸ್ ಮಾಡಿ ಅಂತ ಬರ್ದಿರೋದ್ ನೋಡಿ ಟೇಬಲ್ ಮೇಲೆ ಇರೋ ಒಂದು ಕೋಸ್ಟರ್ ಪ್ರೆಸ್ ಮಾಡ್ತಾಳೆ. ಇದರಿಂದ ಅಲ್ಲಿರೋ ಒಂದು ಡಕ್ಟ್ ಲೈನ್ ಓಪನ್ ಆದಾಗ ಎಲ್ಲರೂ ಸೇರಿ ಎಲ್ಲ ಕೋಸ್ಟರ್ ಗಳನ್ನ ಒಂದೇ ಸರಿ ಪ್ರೆಸ್ ಮಾಡ್ತಾರೆ. ಆಗ ಜೇಸನ್ ಇಲ್ಲಿಂದ ಹೊರಗಡೆ ಹೋಗೋಕೆ ಇದೇ ದಾರಿ ಇರಬಹುದು ಅಂತ ಡಕ್ಟ್ ಒಳಗಡೆ ಬಂದು ಚೆಕ್ ಮಾಡ್ತಾನೆ. ಲಕ್ಕಿಲಿ ಈ ಡಕ್ಟ್ ಗೆ ಒಂದು ಗ್ರಿಲ್ ಕನೆಕ್ಟ್ ಆಗಿರುತ್ತೆ. ಆ ಗ್ರಿಲ್ ಓಪನ್ ಮಾಡಿದ್ರೆ ಎಲ್ಲರೂ ಈ ರೂಮ್ ಇಂದ ಜೀವಂತವಾಗಿ ಹೊರ ಹೋಗಬಹುದು. ಮೈಕ್ ಗೆ ಮುಂಚೆನೆ ಸಿಕ್ಕಿರೋ ಒಂದು ಸ್ಕ್ರೂ ಡ್ರೈವರ್ ಇಂದ ಜೇಸನ್ ಆ ಗ್ರಿಲ್ ಓಪನ್ ಮಾಡೋಕೆ ಶುರು ಮಾಡ್ತಾನೆ. ಈ ಕಡೆ ರೂಮ್ ಅಲ್ಲಿ ಟೆಂಪರೇಚರ್ ಕೂಡ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಡಕ್ಟ್ ಲೈನ್ ಓಪನ್ ಅಲ್ಲೇ ಇರಬೇಕು ಅಂದ್ರೆ ಕೋಸ್ಟರ್ ಗಳನ್ನ ಹೋಲ್ಡ್ ಮಾಡಿ ಹಿಡ್ಕೊಂಡಿರ್ಬೇಕು, ಇಲ್ಲ ಅಂದ್ರೆ ಡಕ್ಟ್ ಲೈನ್ ಕ್ಲೋಸ್ ಆಗ್ಬಿಡುತ್ತೆ. ಜೇಸನ್, ಮೈಕ್ ಮತ್ತೆ ಅಮೆಂಡಾ ಡಕ್ಟ್ ಒಳಗಡೆ ಹೋದಾಗ ಝೋಯಿ, ಬೆನ್ ಮತ್ತೆ ಡ್ಯಾನಿ ಈ 3 ಜನ ಆ ಕೋಸ್ಟರ್ ಗಳನ್ನ ಹೋಲ್ಡ್ ಮಾಡಿರ್ತಾರೆ. ಆದ್ರೆ ಈ 3 ಜನ ಡಕ್ಟ್ ಇಂದ ಹೊರಗಡೆ ಹೋಗ್ಬೇಕು ಅಂದ್ರೆ ಕೋಸ್ಟರ್ ಗಳು ಹೋಲ್ಡ್ ಮಾಡೋಕೆ ಅಂತ ಝೋಯಿ ಒಂದು ಗ್ಲಾಸ್ ಅಲ್ಲಿ ನೀರ್ ತುಂಬಿ ಆ ಕೋಸ್ಟರ್ ಮೇಲೆ ಇಟ್ಟಾಗ ಅದು ಹೋಲ್ಡ್ ಆಗಿರೋ ಕಾರಣ ಝೋಯಿ ಕೂಡ ಡಕ್ಟ್ ಒಳಗಡೆ ಬಂದಿರ್ತಾಳೆ. ಆಗ ಅಮೆಂಡಾ ಒಬ್ಳು ವಾರ್ ವೆಟರನ್ ಆಗಿರೋದ್ರಿಂದ ಬ್ಯಾಟಲ್ ಗ್ರೌಂಡ್ ನ ಕೆಲವು ಪೇನ್ಫುಲ್ ಮೂಮೆಂಟ್ ಗಳು ನೆನಪಾಗ್ತವೆ. ಇದರಿಂದ ಅಮೆಂಡಾ ಹೆದರ್ತಾ ಇರಬೇಕಾದ್ರೆ ಝೋಯಿ ಅವಳಿಗೆ ಸಮಾಧಾನ ಮಾಡಿ ಡಕ್ಟ್ ಇಂದ ಹೊರಗಡೆ ಕರ್ಕೊಂಡು ಬರ್ತಾಳೆ. ಅಮೆಂಡಾ ಮುಂಚೆ ಹೆದರ್ತಾ ಇರಬೇಕಾದ್ರೆ ಝೋಯಿ ಕುಡಿಯೋಕೆ ಅಂತ ಒಂದು ಗ್ಲಾಸ್ ನೀರು ಕೊಟ್ಟಿರೋದ್ರಿಂದ ಕೋಸ್ಟರ್ ಮೇಲೆ ಇಡೋಕೆ ಒಂದು ಗ್ಲಾಸ್ ಅಲ್ಲಿ ನೀರು ಕಮ್ಮಿ ಆಗಿರುತ್ತೆ. ಅದಕ್ಕೆ ನಮ್ಮ ಬೆನ್ ಹತ್ರ ಇದ್ದಂತ ಒಂದು ವಿಸ್ಕಿ ತೆಗೆದು ಆ ಗ್ಲಾಸ್ ಅಲ್ಲಿ ಹಾಕಿ ಅದನ್ನ ಕೋಸ್ಟರ್ ಮೇಲೆ ಇಟ್ಟು ಇಬ್ರು ಡಕ್ಟ್ ಇಂದ ಹೊರ ಬರ್ತಾರೆ. ಆಗ ಆ ರೂಮಿನ ತಾಪಮಾನ ಹೆಚ್ಚಾಗಿ ಆ ರೂಮ್ ಅಲ್ಲಿ ಒಂದು ಬ್ಲಾಸ್ಟ್ ಆಗುತ್ತೆ. ಇದನ್ನ ನೋಡಿ ಜೀವಂತವಾಗಿ ಹೊರಗಡೆ ಬಂದ್ವಿ ಅಂತ ಎಲ್ರು ಖುಷಿ ಪಡ್ತಾ ಇರಬೇಕಾದ್ರೆ ಅಮೆಂಡಾ ಈ ಗೇಮ್ ಇಂದ ಕ್ವಿಟ್ ಮಾಡಬೇಕು ಅಂತ ಗೇಮ್ ಮಾಸ್ಟರ್ ಗೆ ಕೇಳ್ತಾ ಇರ್ತಾಳೆ. ಆದ್ರೆ ಗೇಮ್ ರೂಲ್ಸ್ ಪ್ರಕಾರ ಈ ಗೇಮ್ ಅಲ್ಲಿ ಒಂದ್ಸರಿ ಎಂಟ್ರಿ ಆದ್ರೆ ಕ್ವಿಟ್ ಮಾಡೋ ಚಾನ್ಸೇ ಇಲ್ಲ. ಒಂದು ಗೇಮ್ ಅಲ್ಲಿ ಆಡ್ತಾ ಸಾಯ್ಬೇಕು, ಇಲ್ಲ ಗೇಮ್ ಗೆದ್ದು ಹೊರಗಡೆ ಬರಬೇಕು. ಅಮೆಂಡಾ ಹೊರ ಹೋಗ್ಬೇಕು ಅಂತ ಮಾತಾಡ್ತಾ ಇರಬೇಕಾದ್ರೆ ಬೇರೆ ಎಲ್ರು ಆ ರೂಮ್ ಇಂದ ಹೊರ ಹೋಗಕ್ಕೆ ಏನಾದ್ರೂ ಕ್ಲೂಗಳು ಸಿಗಬಹುದು ಅಂತ ಹುಡುಕ್ತಾ ಇರ್ತಾರೆ. ಜೇಸನ್ ಗೆ ಹೊರಗಡೆ ಹೋಗಕ್ಕೆ ಒಂದು ಬಾಗಿಲು ಇದೆ ಅಂತ ಗೊತ್ತಾಗುತ್ತೆ, ಆದ್ರೆ ಅದು ಲಾಕ್ ಆಗಿರುತ್ತೆ. ಅದಕ್ಕೆ ಕೀ ಹುಡುಕೋಕೆ ಶುರು ಮಾಡ್ತಾನೆ. ಕೀ ಸಿಕ್ಕಾಗ ಬಾಗಿಲು ಓಪನ್ ಮಾಡಬೇಕು ಅಂದ್ರೆ ಇನ್ನೊಂದು ಪಜಲ್ ಲಾಕ್ ಹಾಕಿರ್ತಾರೆ. ಎಲ್ರು ಆ ಪಜಲ್ ಲಾಕ್ ಸಾಲ್ವ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕಾದ್ರೆ ಬೆನ್ ಗೆ ಯು ವಿಲ್ ಗೋ ಟು ದಿ ಹಿಸ್ಟ್ರಿ ಅನ್ನೋ ಒಂದು ಬೋರ್ಡ್ ನೋಡಿ ಜಿಂಕೆ ತಲೆಗಳಿರೋ ಒಂದು ಗೋಡೆ ಹತ್ರ ಬಂದು ಅಲ್ಲಿರೋ ಲೆಟರ್ ಗಳನ್ನ ನೋಡೋಕೆ ಶುರು ಮಾಡ್ತಾನೆ. ಆಗ ಇವನ ಲೈಫ್ ಅಲ್ಲಿ ನಡೆದಿರೋ ಒಂದು ಘಟನೆ ಫ್ಲಾಶ್ ಬ್ಯಾಕ್ ಮುಖಾಂತರ ತೋರಿಸ್ತಾರೆ. ಅಂದ್ರೆ ಬೆನ್ ತನ್ನ ಫ್ಯಾಮಿಲಿ ಜೊತೆ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಯು ವಿಲ್ ಗೋ ಟು ದಿ ಹಿಸ್ಟ್ರಿ ಅನ್ನೋ ಸೆಂಟೆನ್ಸ್ ಹೇಳ್ತಾ ಇರಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಸತ್ತೋಗಿರ್ತಾರೆ. ಆ ಸತ್ತಿರೋ ಫ್ಯಾಮಿಲಿ ಮೆಂಬರ್ಸ್ ನ ಹೆಸರು ಹಾಕಿದಾಗ ಆ ಪಜಲ್ ಲಾಕ್ ಓಪನ್ ಆಗುತ್ತೆ. ಇದೆಲ್ಲ ನೋಡಿ ಬೆನ್ ಗೆ ಏನು ಅರ್ಥ ಆಗೋದಿಲ್ಲ, ಯಾಕಂದ್ರೆ ಇವನ ಲೈಫ್ ಅಲ್ಲಿ ನಡೆದಿರೋ ಈ ಕೆಟ್ಟ ಘಟನೆ ಯಾರಿಗೂ ಗೊತ್ತಿರೋದಿಲ್ಲ. ನಂತರ ಎಲ್ರು ಆ ರೂಮ್ ಇಂದ ಹೊರಗಡೆ ಬಂದಾಗ ಕಂಪ್ಲೀಟ್ಲಿ ವಿಂಟರ್ ತರ ಇರೋ ಇನ್ನೊಂದು ಎಸ್ಕೇಪ್ ರೂಮ್ ಸಿಗುತ್ತೆ. ಇದನ್ನ ನಾವು ಎಸ್ಕೇಪ್ ರೂಮ್ ನಂಬರ್ 2 ಅಂತ ಕರೆಯೋಣ. ಎಸ್ಕೇಪ್ ರೂಮ್ 1 ಅಲ್ಲಿ ಹೈ ಟೆಂಪರೇಚರ್ ಆಗಿದ್ರೆ ಎಸ್ಕೇಪ್ ರೂಮ್ 2 ನಲ್ಲಿ ಫುಲ್ ಕೋಲ್ಡ್ ಟೆಂಪರೇಚರ್ ಆಗಿರುತ್ತೆ. ಯಾಕಂದ್ರೆ ಇವರು ಡಿಸೈನ್ ಮಾಡಿರೋ ಎಲ್ಲಾ ರೂಮ್ ಗಳಿಗೂ ಒಂದೊಂದು ಅರ್ಥ ಇರುತ್ತೆ. ಅದೇನು ಅಂತ ನಾವು ಮೂವಿ ಕೊನೆಯಲ್ಲಿ ತಿಳ್ಕೊಳ್ಳೋಣ. ಆ ಕೋಲ್ಡ್ ವೆದರ್ ನೋಡಿ ಕೆಲವರು ಚಳಿ ಅಂತ ಬೇಜಾರಾದ್ರೆ ಇನ್ನು ಕೆಲವರು ಎಂಜಾಯ್ ಮಾಡ್ತಾ ಇರ್ತಾರೆ. ಆಗ ಡ್ಯಾನಿ ಐಸ್ ಮೇಲೆ ಜಾರ್ಕೊಂಡು ಮುಂದೆ ಹೋಗ್ತಾ ಇರಬೇಕಾದ್ರೆ ಒಂದು ಇನ್ವಿಸಿಬಲ್ ಗ್ಲಾಸ್ ಗೋಡೆಯನ್ನು ಮುಟ್ಟಿ ಶಾಕ್ ಆಗ್ತಾನೆ. ಅಂದ್ರೆ ಇವರು ಇರೋ ಈ ಜಾಗವನ್ನ ಕಂಪ್ಲೀಟ್ಲಿ ಸೀಲ್ ಮಾಡಿರ್ತಾರೆ. ಡ್ಯಾನಿ ಆ ಗ್ಲಾಸ್ ಗೋಡೆಯನ್ನ ತಟ್ಟಿದಾಗ ಕೆಲವು ವೆಂಟ್ಸ್ ಓಪನ್ ಆಗಿ ಕೋಲ್ಡ್ ಏರ್ ಬರೋಕೆ ಶುರು ಆಗುತ್ತೆ. ಇದರಿಂದ ಅಲ್ಲಿನ ವೆದರ್ ಇನ್ನು ಕೋಲ್ಡ್ ಆಗೋಕೆ ಶುರು ಆಗುತ್ತೆ. ಅದಕ್ಕೆ ಎಲ್ರು ಹತ್ರ ನಿಂತ್ಕೊಂಡು ಕ್ಲೂ ಹುಡುಕೋಕೆ ಶುರು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಜೇಸನ್ ಗೆ ಒಂದು ಬಾಗಿಲಿರೋದು ಗೊತ್ತಾಗುತ್ತೆ, ಆದ್ರೆ ಆ ಬಾಗಿಲು ಓಪನ್ ಮಾಡೋಕೆ ಕೀ ಬೇಕಾಗಿರುತ್ತೆ. ಅಮೆಂಡಾಗೆ ಒಂದು ಬಾಕ್ಸ್ ಸಿಕ್ಕಿರುತ್ತೆ. ಅದರಲ್ಲಿನ ವಸ್ತುಗಳನ್ನ ತೆಗಿತಾ ಇರಬೇಕಾದ್ರೆ ಒಂದು ಕೆಂಪು ಬಣ್ಣದ ಜಾಕೆಟ್ ನೋಡಿ ನಾವು 6 ಜನ ಇದೀವಿ, ಈ ಒಂದು ಜಾಕೆಟ್ ಕೊಟ್ಟು ನಮ್ಮ ಮಧ್ಯೆ ಜಗಳ ಶುರು ಮಾಡಬೇಕು ಅನ್ಕೊಂಡಿದ್ದೀರಾ ಅಂತ ಅಲ್ಲಿರೋ ಕ್ಯಾಮ್ರಾ ನೋಡಿ ಹೇಳ್ತಾ ಇರ್ತಾಳೆ. ಆದ್ರೆ ಜೇಸನ್ ಆ ಜಾಕೆಟ್ ನೋಡಿ ಶಾಕ್ ಆಗ್ತಾನೆ, ಯಾಕಂದ್ರೆ ಜೇಸನ್ಗೂ ಮತ್ತೆ ಆ ಜಾಕೆಟ್ಗೂ ಒಂದು ಫ್ಲಾಶ್ ಬ್ಯಾಕ್ ಇದ್ದಿರುತ್ತೆ. ಇರೋ ಒಂದು ಜಾಕೆಟ್ ಗಾಗಿ ಯಾರು ಜಗಳ ಆಡಬಾರದು ಅಂತ ಒಬ್ಬೊಬ್ಬರಾಗಿ ಅದನ್ನ ಹಾಕೊಳ್ತಾ ಇರ್ತಾರೆ. ಅಮೆಂಡಾ ಆ ಜಾಕೆಟ್ ಅನ್ನ ಮೊದಲಿಗೆ ಝೋಯಿಗೆ ಕೊಡ್ತಾಳೆ. ಮೈಕ್ ಒಂದು ಮರ ಹತ್ತಿ ಅಲ್ಲಿರೋ ಒಂದು ಫಿಶಿಂಗ್ ರಾಡ್ ತಗೊಂಡ್ ಬಂದು ಏನಾದ್ರೂ ಸಿಗ್ಬೋದು ಅಂತ ಅಲ್ಲಿರೋ ಒಂದು ಹೋಲ್ ಅಲ್ಲಿ ಹಾಕ್ತಾನೆ. ಈ ಕಡೆ ಝೋಯಿ ಕೂಡ ಒಂದು ಕಾಂಪಾಸ್ ತಗೊಂಡು ಹುಡುಕ್ತಾ ಇರಬೇಕಾದ್ರೆ ಬಿಯರ್ ಬಾಯಲ್ಲಿ ಒಂದು ಮ್ಯಾಗ್ನೆಟ್ ಸಿಕ್ಕಿರುತ್ತೆ. ಆ ಮ್ಯಾಗ್ನೆಟ್ ತಗೊಂಡು ಫಿಶಿಂಗ್ ರಾಡ್ ಗೆ ಹಾಕಿ ಹೊರ ತೆಗೆದಾಗ ಒಂದು ಐಸ್ ಗಡ್ಡೆಯಲ್ಲಿ ಫ್ರೀಸ್ ಆಗಿರೋ ಕೀ ಹೊರಗಡೆ ಬರುತ್ತೆ. ಐಸ್ ಗಡ್ಡೆ ತುಂಬಾನೇ ದಪ್ಪವಾಗಿರೋದ್ರಿಂದ ಅದನ್ನ ಕರಗಿಸಬೇಕು ಅಂತ ಎಲ್ರು ತಮ್ಮ ಕೈಗಳನ್ನ ಅದರ ಮೇಲೆ ಇಟ್ಟು ಆ ಐಸ್ ಗಡ್ಡೆ ಕರಗೋವರೆಗೂ ಕಾಯ್ತಾ ಇರ್ತಾರೆ. ಆದ್ರೆ ಡ್ಯಾನಿ ಆ ಐಸ್ ಮೇಲೆ ಓಡಾಡ್ತಾ ಇರಬೇಕಾದ್ರೆ ಐಸ್ ಬ್ರೇಕ್ ಆಗಿ ಕೆಳಗಡೆ ಬಿದ್ದಾಗ ಎಲ್ರು ಅವನನ್ನ ಹೊರ ತೆಗಿಬೇಕು ಅಂತ ತುಂಬಾನೇ ಒದ್ದಾಡ್ತಾ ಇರ್ತಾರೆ. ಆದ್ರೆ ಅನ್ಫಾರ್ಚುನೇಟ್ಲಿ ಡ್ಯಾನಿ ಕೆಳಗಡೆ ಮುಳುಗಿ ಸತ್ತೋಗ್ತಾನೆ. ಈ ದುಃಖದಲ್ಲಿ ಎಲ್ರು ಹಾಗೆ ಕೂತಿರ್ಬೇಕಾದ್ರೆ ಜೇಸನ್ ತನ್ನ ಫ್ರೆಂಡ್ ಜೊತೆ ಅಂಟಾರ್ಟಿಕಾದಲ್ಲಿ ಸಿಕ್ಕಾಕೊಂಡಿರೋ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಈ ಕಾರಣಕ್ಕೇನೆ ಜೇಸನ್ ಆ ಕೆಂಪು ಜಾಕೆಟ್ ಅನ್ನ ನೋಡ್ತಾ ಇರ್ತಾನೆ, ಯಾಕಂದ್ರೆ ಆ ಟೈಮ್ ಅಲ್ಲಿ ಈ ಜಾಕೆಟ್ ಅವನ ಫ್ರೆಂಡ್ ಹಾಕೊಂಡಿರ್ತಾನೆ. ಐಸ್ ಗಡ್ಡೆ ಮೆಲ್ಟ್ ಆದ್ಮೇಲೆ ಆ ಕೀ ತಗೊಂಡು ಅಲ್ಲಿರೋ ಬಾಗಿಲು ಓಪನ್ ಮಾಡ್ಕೊಂಡು ಬೇರೆ ಒಂದು ರೂಮ್ ಒಳಗೆ ಹೋಗ್ತಾರೆ. ಈ ಎಸ್ಕೇಪ್ ರೂಮ್ ಅಲ್ಲಿ ಎಲ್ಲವೂ ಅಪ್ಸೈಡ್ ಡೌನ್ ಆಗಿ ಅರೇಂಜ್ ಮಾಡಿರ್ತಾರೆ. ಅಂದ್ರೆ ಇದನ್ನ ನಾವು ಎಸ್ಕೇಪ್ ರೂಮ್ 3 ಅಂತ ಕರೆಯೋಣ. ಎಲ್ರು ಈ ರೂಮ್ ಅಲ್ಲಿ ಬಂದಾಗ ಒಂದು ಫೋನ್ ಕಾಲ್ ಬಂದಿದ್ ನೋಡಿ ಮೈಕ್ ಅದನ್ನ ಪಿಕ್ ಮಾಡ್ತಾನೆ. ಆಗ ಜೋರಾಗಿ ಒಂದು ಮ್ಯೂಸಿಕ್ ಸ್ಟಾರ್ಟ್ ಆದಾಗ
ಅದನ್ನ ಆಫ್ ಮಾಡೋಕೆ ಅಂತ ಏನಾದ್ರೂ ಕ್ಲೂಗಳು ಸಿಗಬಹುದು ಅಂತ ಹುಡುಕೋಕೆ ಶುರು ಮಾಡ್ತಾರೆ. ಹಾಗೆ ಮೇಲೆ ಇರೋ ಒಂದು ಪೂಲ್ ಟೇಬಲ್ ನೋಡಿ ಅಬ್ಸರ್ವ್ ಮಾಡಿದಾಗ ಅದರಲ್ಲಿ 8ನೇ ನಂಬರ್ ಬಾಲ್ ಮಿಸ್ಸಿಂಗ್ ಇರುತ್ತೆ. ಆಗ ಎಲ್ರು ಅದನ್ನ ಹುಡುಕೋಕೆ ಶುರು ಮಾಡ್ತಾರೆ. ಅದೇ ಟೈಮ್ಗೆ ಒಂದು ಬಜರ್ ಬಂದು ಒಂದು ಫ್ಲೋರ್ ಕೆಳಗಡೆ ಬೀಳುತ್ತೆ. ಅಂದ್ರೆ ಪ್ರತಿ ಬಜರ್ ಬಂದಾಗ ಒಂದೊಂದು ಫ್ಲೋರ್ ಕೆಳಗಡೆ ಬೀಳ್ತಾ ಇರುತ್ತೆ. ಅಷ್ಟರಲ್ಲಿ 8ನೇ ನಂಬರ್ ಬಾಲ್ ಹುಡುಕಿ ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಬಾಲ್ ಹುಡುಕೋಕೆ ಶುರು ಮಾಡ್ತಾರೆ. ಅಮೆಂಡಾ ಒಂದು ಚಿಕ್ಕ ಲಾಕರ್ ಇರೋದನ್ನ ನೋಡಿ ಆ 8ನೇ ನಂಬರ್ ಇರೋ ಬಾಲ್ ಅದರಲ್ಲೇ ಇರಬಹುದು ಅಂತ ಕೆಲವು ಪಾಸ್ವರ್ಡ್ ಗಳನ್ನ ಹಾಕಿ ಓಪನ್ ಮಾಡೋಕೆ ಪ್ರಯತ್ನ ಮಾಡ್ತಾಳೆ. ಆದ್ರೆ ಪಾಸ್ವರ್ಡ್ ರಾಂಗ್ ಇರೋದ್ರಿಂದ ಆ ಲಾಕರ್ ಓಪನ್ ಆಗೋದಿಲ್ಲ. ಆಗ ಝೋಯಿ ಒಂದು ಪಜಲ್ ನೋಡಿ ಅದನ್ನ ಸಾಲ್ವ್ ಮಾಡಿದ್ಮೇಲೆ ಆ ಲಾಕರ್ ಪಾಸ್ವರ್ಡ್ ಏನಿರಬಹುದು ಅಂತ ಗೊತ್ತಾದ ನಂತರ 8ನೇ ನಂಬರ್ ಇರೋ ಬಾಲ್ ಅಮೆಂಡಾ ತಗೋತಾಳೆ. ಅಷ್ಟರಲ್ಲಿ ಸುಮಾರು ಸರಿ ಬಜರ್ ಹೊಡೆದು ಕೆಳಗಡೆ ಇರೋ ಎಲ್ಲಾ ಫ್ಲೋರ್ ಗಳು ಕೂಡ ಕೆಳಗಡೆ ಬಿದ್ದಿರ್ತವೆ. ಈ 4 ಜನ ಆ 8ನೇ ಬಾಲಿಂದ ಓಪನ್ ಆಗೋ ಬಾಗಿಲ ಹತ್ರ ಇದ್ರೆ ಅಮೆಂಡಾ ಆ ಬಾಲ್ ಜೊತೆ ಆ ಬಾಗಿಲಿಂದ ದೂರ ಇದ್ದಿರ್ತಾಳೆ. ಅನ್ಫಾರ್ಚುನೇಟ್ಲಿ ಅಮೆಂಡಾ ಆ 4 ಜನಗಳ ಹತ್ರ ಹೋಗೋಷ್ಟ್ರಲ್ಲಿ ಎಲ್ಲಾ ಫ್ಲೋರ್ ಗಳು ಕೆಳಗಡೆ ಬಿದ್ದಿರೋದ್ರಿಂದ ಒಂದು ಟೆಲಿಫೋನ್ ಕೇಬಲ್ ಮುಖಾಂತರ ನೇತಾಡ್ತಾ ಇರ್ತಾಳೆ. ಆಗ ಅಮೆಂಡಾ ಇನ್ನೂ ಲೇಟ್ ಮಾಡಿದ್ರೆ ಇಡೀ ರೂಮೇ ಡೆಸ್ಟ್ರಾಯ್ ಆಗುತ್ತೆ ಅಂತ ಗೊತ್ತಾಗಿ ಝೋಯಿಗೋಸ್ಕರ ಆ ಬಾಲ್ ಕೊಟ್ಟು ಕೆಳಗಡೆ ಬಿದ್ದು ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾಳೆ. ನಂತರ ಎಲ್ರು ಆ ಬಾಗಿಲು ಓಪನ್ ಮಾಡ್ಕೊಂಡು ಬೇರೆ ಒಂದು ರೂಮ್ ಅಲ್ಲಿ ಬಂದಿರ್ತಾರೆ. ಆದ್ರೆ ಝೋಯಿ ಅಮೆಂಡಾ ಸಾವಿಂದ ತುಂಬಾನೇ ಡಿಸ್ಟರ್ಬ್ ಆಗಿರ್ತಾಳೆ. ಯಾಕಂದ್ರೆ ಅಮೆಂಡಾ ಸ್ಪೆಷಲಿ ಝೋಯಿಗೋಸ್ಕರ ತನ್ನ ಪ್ರಾಣವನ್ನ ಸ್ಯಾಕ್ರಿಫೈಸ್ ಮಾಡಿರ್ತಾಳೆ. ಈ ರೂಮ್ ಎಲ್ರು ಮುಂಚೆ ಇದ್ದಂತ ಒಂದು ಹಾಸ್ಪಿಟಲ್ ರೂಮ್ ತರ ಡಿಸೈನ್ ಆಗಿರುತ್ತೆ. ಅಂದ್ರೆ ಎಲ್ರು ಜೀವನದಲ್ಲಿ ಒಂದಲ್ಲ ಒಂದು ಘಟನೆಗೆ ಒಳಗಾಗಿ ಸಾವನ್ನ ಗೆದ್ದು ಬಂದಿರ್ತಾರೆ. ಝೋಯಿ ತನ್ನ ತಾಯಿ ಜೊತೆ ವಿಯೆಟ್ನಾಂಗೆ ಹೋಗ್ಬೇಕಾದ್ರೆ ಪ್ಲೇನ್ ಕ್ರಾಶ್ ಆದಾಗ ಸುಮಾರು ಒಂದು ವಾರದ ನಂತರ ರೆಸ್ಕ್ಯೂ ಟೀಮ್ಗೆ ಸಿಕ್ಕಿರ್ತಾಳೆ. ಜೇಸನ್ ತನ್ನ ಸ್ನೇಹಿತನ ಜೊತೆ ಅಂಟಾರ್ಕ್ಟಿಕಾ ಟ್ರಿಪ್ ಗೆ ಹೋದಾಗ ಬೋಟ್ ಮುಳುಗಿ ಜೇಸನ್ ಮತ್ತೆ ಇವನ ಸ್ನೇಹಿತ ಮಾತ್ರ ಬದುಕಿರ್ತಾರೆ. ರಾತ್ರಿ ಇಡೀ ಆ ಮುಳುಗಿರೋ ಬೋಟ್ ಮೇಲೆ ಕೂತು ಯಾರಾದ್ರೂ ಕಾಣಬಹುದು ಅಂತ ಕಾಯ್ತಾ ಇರ್ತಾರೆ. ಆದ್ರೆ ಯಾರು ಕಾಣದೇ ಇದ್ದಾಗ ಜೇಸನ್ ನ ಸ್ನೇಹಿತ ನೀರಲ್ಲಿ ಈಜಾಡ್ಕೊಂಡು ಹೋಗ್ತಾ ಇರ್ತಾನೆ. ಬೆನ್ ತನ್ನ ಸ್ನೇಹಿತರಲ್ಲಿ ಮೊದಲ ಕಾರ್ ತಗೊಂಡಾಗ ಎಣ್ಣೆ ಹೊಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಎಲ್ಲ ಸ್ನೇಹಿತರನ್ನ ಫ್ಯಾಮಿಲಿಗಳನ್ನ ಕಳ್ಕೊಂಡಿರ್ತಾನೆ. ಮೈಕ್ ಮತ್ತೆ ಇವನ ತಮ್ಮ ಒಂದು ಮೈನ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಮೈನ್ ಕೊಲ್ಯಾಪ್ಸ್ ಆಗಿ ಎಲ್ಲರೂ ಸತ್ತು ಹೋಗ್ತಾರೆ. ಆದ್ರೆ ಆ ಇನ್ಸಿಡೆಂಟ್ ಅಲ್ಲಿ ಕೇವಲ ಮೈಕ್ ಮಾತ್ರ ಬದುಕಿರ್ತಾನೆ. ಈ ಎಲ್ಲಾ ಕಥೆಗಳನ್ನ ಕೇಳಿದ್ಮೇಲೆ ಈ 6 ಜನರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ ಮೇಲೆನೆ ಇವರಿಗೆ ಈ ಗೇಮ್ ಆಡೋಕೆ ಅಂತ ಕರೆದಿರ್ತಾರೆ. ಅಂದ್ರೆ ಎಲ್ಲಾ ಇನ್ಸಿಡೆಂಟ್ ಗಳಲ್ಲಿ ಕೇವಲ ಒಬ್ಬೊಬ್ಬರೇ ಬದುಕಿರ್ತಾರೆ. ಅದಕ್ಕೆ ಇವರನ್ನೆಲ್ಲ ಕರೆದು ಈ 6 ಜನರಲ್ಲಿ ಯಾರು ಲಕ್ಕಿಯೆಸ್ಟ್ ಪರ್ಸನ್ ಅಂತ ನೋಡ್ಬೇಕು ಅನ್ನೋದೇ ಈ ಗೇಮ್ ಮಾಸ್ಟರ್ ನ ಪ್ಲಾನ್ ಆಗಿರುತ್ತೆ. 3 ಜನ ಆ ರೂಮ್ ಇಂದ ಹೊರಗಡೆ ಹೋಗೋಕೆ ಕ್ಲೂಗಳನ್ನು ಹುಡುಕೋಕೆ ಶುರು ಮಾಡಿದ್ರೆ ಝೋಯಿ ಅಲ್ಲಿರೋ ಕ್ಯಾಮೆರಾಗಳನ್ನ ನಾಶ ಮಾಡ್ತಾ ಇರ್ತಾಳೆ. ಯಾಕಂದ್ರೆ ಕೇವಲ 5 ನಿಮಿಷಗಳಲ್ಲಿ ಪಾಯ್ಸನಸ್ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಟೈಮರ್ ಕೂಡ ಸ್ಟಾರ್ಟ್ ಆಗಿರುತ್ತೆ. ಕ್ಲೂಗಳ ಪ್ರಕಾರ EKG ಮಷೀನ್ ಇಂದ ಹಾರ್ಟ್ ರೇಟ್ ಮಾನಿಟರ್ ಮಾಡೋಕೆ ಶುರು ಮಾಡ್ತಾರೆ. ಜೇಸನ್ ಮೈಕ್ ಗೆ ಕನ್ವಿನ್ಸ್ ಮಾಡಿ ಹಾರ್ಟ್ ರೇಟ್ ಜಾಸ್ತಿ ಆಗೋ ತರ ಶಾಕ್ ಕೊಟ್ಟು EKG ಮಷೀನ್ ಸ್ಟಾರ್ಟ್ ಮಾಡ್ತಾ ಇರಬೇಕಾದ್ರೆ ಮೈಕ್ ನ ಹಾರ್ಟ್ ರೇಟ್ ಜಾಸ್ತಿ ಆಗಿ ಸತ್ತೋಗ್ತಾನೆ. ಇದನ್ನ ನೋಡಿ ಬೆನ್ ಜೇಸನ್ ಗೆ ಬೈದು ಮೈಕ್ ನ ರಿವೈವ್ ಮಾಡೋಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಮೈಕ್ ಆಲ್ರೆಡಿ ಗೇಮ್ ಇಂದ ಎಕ್ಸಿಟ್ ಆಗಿರ್ತಾನೆ. ನಂತರ ಜೇಸನ್ ಕಮ್ಮಿ ಹಾರ್ಟ್ ರೇಟ್ ಇಂದ EKG ಮಷೀನ್ ಸ್ಟಾರ್ಟ್ ಮಾಡಬೇಕು ಅಂತ ಸೆಲ್ಫ್ ಟೆಸ್ಟ್ ಮಾಡೋಕೆ ಶುರು ಮಾಡಿದಾಗ ಟೈಮ್ ಓವರ್ ಆಗಿ ಪಾಯ್ಸನಸ್ ಗ್ಯಾಸ್ ರಿಲೀಸ್ ಆಗುತ್ತೆ. ಜೇಸನ್ ತುಂಬಾನೇ ಕಾನ್ಸಂಟ್ರೇಟ್ ಮಾಡಿ ತನ್ನ ಹಾರ್ಟ್ ರೇಟ್ ಕಮ್ಮಿ ಮಾಡಿದಾಗ ಒಂದು ಡೋರ್ ಓಪನ್ ಆಗಿರುತ್ತೆ. ಜೇಸನ್ ಯಾರಿಗೂ ಹೇಳದೆ ಕೇಳದೆ ಆ ಡೋರ್ ಇಂದ ಹೊರ ಹೋಗ್ತಾನೆ. ಆದ್ರೆ ಬೆನ್ ಝೋಯಿಗೆ ಹೊರಗಡೆ ಹೋಗೋಣ ಬಾ ಅಂತ ಕರೆದ್ರು ಝೋಯಿ ನೀನ್ ಹೋಗು ಅಂತ ಹೇಳಿ ಅಲ್ಲಿರೋ ಕ್ಯಾಮೆರಾಗಳನ್ನ ನಾಶ ಮಾಡ್ತಾಳೆ. ಜೇಸನ್ ಮತ್ತೆ ಬೆನ್ ಅಲ್ಲಿಂದ ಹೋದಾಗ ಝೋಯಿ ಆ ಪಾಯ್ಸನಸ್ ಗ್ಯಾಸ್ ಇನ್ಹೇಲ್ ಮಾಡಿ ಪ್ರಜ್ಞೆ ತಪ್ಪಿ ಕೆಳಗಡೆ ಬೀಳ್ತಾಳೆ. ಈ ಕಡೆ ಜೇಸನ್ ಮತ್ತೆ ಬೆನ್ ಒಂದು ಮಿಸ್ಟರಿಯಸ್ ರೂಮ್ ಗೆ ಬಂದಾಗ ಗೊತ್ತಾಗುತ್ತೆ ಜೇಸನ್ ತಾನು ಜೀವಂತವಾಗಿರೋಕೆ ತನ್ನ ಸ್ನೇಹಿತನನ್ನ ನೀರಲ್ಲಿ ಮುಳುಗಿಸಿ ಕೊಂದಿರ್ತಾನೆ ಅಂತ. ಯಾಕಂದ್ರೆ ಆ ಕೋಲ್ಡ್ ವೆದರ್ ಅಲ್ಲಿ ಜೀವಂತವಾಗಿರೋಕೆ ಕೇವಲ ಒಂದೇ ಜಾಕೆಟ್ ಇರುತ್ತೆ. ಇದಾದ್ಮೇಲೆ ಆ ರೂಮ್ ಇಂದ ಹೊರಗಡೆ ಹೋಗಕ್ಕೆ ಒಂದು ವಾಲ್ ಓಪನ್ ಮಾಡಿದಾಗ ಕೆಲವು ಕೆಮಿಕಲ್ ಇಂದ ವಿಚಿತ್ರವಾದಂತ ಇಲ್ಯೂಷನ್ ಗಳು ಕಾಣೋಕೆ ಶುರು ಆಗ್ತವೆ. ಇದರಿಂದ ಹೊರಬರಕ್ಕೆ ಆ ರೂಮ್ ಅಲ್ಲಿ ಕೇವಲ ಒಂದೇ ಒಂದು ಆಂಟಿಡೋಟ್ ಇಂಜೆಕ್ಷನ್ ಇರುತ್ತೆ. ಇಬ್ರು ಆ ಇಂಜೆಕ್ಷನ್ ಗೋಸ್ಕರ ಹೋರಾಟ ಮಾಡ್ತಾ ಇರಬೇಕಾದ್ರೆ ಬೆನ್ ಹೇಗೋ ಮಾಡಿ ಆ ಆಂಟಿಡೋಟ್ ಇಂಜೆಕ್ಷನ್ ಇಂಜೆಕ್ಟ್ ಮಾಡ್ಕೋತಾನೆ. ಇದರಿಂದ ಅವನ ಎಲ್ಲ ಇಲ್ಯೂಷನ್ ಕಮ್ಮಿಯಾಗಿ ಆ ರೂಮ್ ಇಂದ ಜೀವಂತವಾಗಿ ಇನ್ನೊಂದು ರೂಮ್ ಅಲ್ಲಿ ಬಂದು ಬೀಳುತ್ತಾನೆ. ಅಂದ್ರೆ ಜೇಸನ್ ಕೂಡ ಈ ಗೇಮ್ ಇಂದ ಎಕ್ಸಿಟ್ ಆದ ಅಂತ. ಮೂವಿ ಆರಂಭದಲ್ಲಿ ನಾವು ನೋಡಿದ್ದು ಕೂಡ ಇದೇ ಸೀನು. ಝೋಯಿ ಬಿದ್ದಿರೋ ರೂಮ್ ಅಲ್ಲಿ ಇಬ್ರು ಜನ ಬಂದು ಅಲ್ಲಿರೋ ಬಾಡಿಗಳನ್ನ ತೆಗೆದು ಎಲ್ಲ ಎವಿಡೆನ್ಸ್ ಗಳನ್ನ ನಾಶ ಮಾಡಿ ಅಂತ ಒಂದು ಲೇಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೇಳ್ತಾ ಇರಬೇಕಾದ್ರೆ ಝೋಯಿ ಎದ್ದು ಇಬ್ರನ್ನ ಹೊಡೆದು ಅಲ್ಲಿಂದ ಹೊರಗಡೆ ಬರ್ತಾಳೆ. ಝೋಯಿ ಹೇಗೆ ಜೀವಂತವಾಗಿದ್ದಳು ಅಂದ್ರೆ ಪಾಯ್ಸನಸ್ ಗ್ಯಾಸ್ ತುಂಬಿಕೊಂಡಿರೋ ರೂಮ್ ಅಲ್ಲಿ ಒಂದು ಆಕ್ಸಿಜನ್ ಮಾಸ್ಕ್ ಇರೋದ್ರಿಂದ ಆ ಮಾಸ್ಕ್ ಇಂದ ಆಕ್ಸಿಜನ್ ತಗೊಂಡಿರ್ತಾಳೆ. ಅಂದ್ರೆ ಝೋಯಿಗೆ ಗೊತ್ತಿರುತ್ತೆ ಇವರನ್ನ ಯಾರೋ ಮಾನಿಟರ್ ಮಾಡ್ತಾ ಇದ್ದಾರೆ ಅಂತ. ಈ ಕಡೆ ಬೆನ್ ಕೂಡ ಹೇಗೋ ಆ ಪಜಲ್ ಇಂದ ತಪ್ಪಿಸ್ಕೊಂಡು ಗೇಮ್ ಮಾಸ್ಟರ್ ರೂಮ್ ಅಲ್ಲಿ ಬಂದಾಗ ಗೇಮ್ ಮಾಸ್ಟರ್ ಈ ಗೇಮ್ ರೂಲ್ಸ್ ಪ್ರಕಾರ ಇಲ್ಲಿಂದ ಯಾರು ಜೀವಂತವಾಗಿ ಹೊರಗೆ ಹೋಗಕ್ ಆಗಲ್ಲ ಅಂತ ಬೆನ್ ನ ಸಾಯಿಸೋಕೆ ನೋಡ್ತಾನೆ. ಆಗ ಮಾನಿಟರ್ ಅಲ್ಲಿ ಗೇಮ್ ಮಾಸ್ಟರ್ ಕೂಡ ಈ ಗೇಮ್ ಅಲ್ಲಿ ಒಬ್ಬ ಕಂಟೆಸ್ಟೆಂಟ್ ಅಂತ ಡಿಸ್ಪ್ಲೇ ಮಾಡಿದಾಗ ಝೋಯಿ ಇನ್ನು ಜೀವಂತವಾಗಿದ್ದಾಳೆ ಅಂತ ಗೊತ್ತಾಗುತ್ತೆ. ನಂತರ ಝೋಯಿ ಮತ್ತೆ ಬೆನ್ ಇಬ್ರು ಸೇರಿ ಆ ಗೇಮ್ ಮಾಸ್ಟರ್ ನ ಸಾಯಿಸಿ ಆ ಬಿಲ್ಡಿಂಗ್ ಇಂದ ಹೊರಗಡೆ ಬರ್ತಾರೆ. ನಂತರ ಈ ವಿಷಯಗಳನ್ನೆಲ್ಲ ಪೊಲೀಸರಿಗೆ ಶೇರ್ ಮಾಡಿದಾಗ ಪೊಲೀಸರು ಆ ಬಿಲ್ಡಿಂಗ್ ಅಲ್ಲಿ ಬಂದು ನೋಡ್ತಾರೆ. ಆದ್ರೆ ಈಗಾಗಲೇ ಆ ಬಿಲ್ಡಿಂಗ್ ಖಾಲಿ ಆಗಿರುತ್ತೆ. ಅಂದ್ರೆ ಅಲ್ಲಿರೋ ಎಲ್ಲ ಎವಿಡೆನ್ಸ್ ಗಳನ್ನ ನಾಶ ಮಾಡಿರ್ತಾರೆ. ಆಗ ಝೋಯಿ ಒಂದು ಗೋಡೆ ಮೇಲೆ ನೋ ವೇ ಔಟ್ ಅಂತ ಬರ್ದಿರೋದ್ ನೋಡಿ ಡಿಕೋಡ್ ಮಾಡಿದಾಗ ಊಟ ನ್ಯೂ ಅಂದ್ರೆ ಡಾಕ್ಟರ್ ಊಟ ನ್ಯೂ ಅನ್ನೋ ಹೆಸರು ಹೊರಗಡೆ ಬರುತ್ತೆ. ಯಾವುದೇ ಎವಿಡೆನ್ಸ್ ಗಳು ಇಲ್ಲದೆ ಇರೋ ಕಾರಣ ಪೊಲೀಸರು ಕೂಡ ಅಲ್ಲಿಂದ ಹೋಗ್ತಾರೆ. 6 ತಿಂಗಳ ನಂತರ ಝೋಯಿ ಮತ್ತೆ ಬೆನ್ ಭೇಟಿಯಾದಾಗ ಝೋಯಿ ಕೆಲವು ನ್ಯೂಸ್ ಪೇಪರ್ ಕಟಿಂಗ್ಸ್ ಗಳು ಬೆನ್ ಗೆ ತೋರಿಸ್ತಾಳೆ. ಆ ನ್ಯೂಸ್ ಪೇಪರ್ ಕಟಿಂಗ್ಸ್ ಪ್ರಕಾರ ಮೈಕ್ ಹಾರ್ಟ್ ಅಟ್ಯಾಕ್ ಇಂದ, ಜೇಸನ್ ಬೈಕ್ ಆಕ್ಸಿಡೆಂಟ್, ಡ್ಯಾನಿ ನೀರಲ್ಲಿ ಮುಳುಗಿ ಮತ್ತೆ ಅಮೆಂಡಾ ರಾಕ್ ಕ್ಲೈಂಬಿಂಗ್ ಮಾಡಬೇಕಾದ್ರೆ ಬಿದ್ದು ಸತ್ತಿದ್ದಾರೆ ಅಂತ ಬರ್ದಿರ್ತಾರೆ. ಝೋಯಿ ಮಾಡಿರೋ ಒಂದು ಸಣ್ಣ ರಿಸರ್ಚ್ ಪ್ರಕಾರ
ಪ್ರಕಾರ ಡಾಕ್ಟರ್ ಊಟಾನಿ ಇರೋ ಕೋಆರ್ಡಿನೇಟ್ ಸಿಕ್ಕಿದಾವೆ, ನಾವಿಬ್ರು ಅಲ್ಲಿಗೆ ಹೋಗ್ತಾ ಇದೀವಿ. ಆಲ್ರೆಡಿ 2 ಫ್ಲೈಟ್ ಟಿಕೆಟ್ ಬುಕ್ ಮಾಡಿದೀನಿ ಅಂತ ಬೆನ್ಗೆ ಹೇಳಿದಾಗ ಬೆನ್ ಕೂಡ ಸರಿ ಅಂತ ಒಪ್ಕೋತಾನೆ. ಮುಂದಿನ ಸೀನ್ ಅಲ್ಲಿ ಒಂದು ಪ್ಲೇನ್ ಕ್ರಾಶ್ ಆಗ್ತಾ ಇರಬೇಕಾದ್ರೆ ಪ್ಲೇನ್ ಅಲ್ಲಿರೋ ಕ್ಲೂಗಳನ್ನ ಹುಡುಕಿ ಸರ್ವೈವಲ್ ಚಾನ್ಸಸ್ ಎಷ್ಟಿರಬಹುದು ಅಂತ ಚೆಕ್ ಮಾಡೋಕೆ ಒಂದು ಸಿಮ್ಯುಲೇಟರ್ ಟೆಸ್ಟಿಂಗ್ ಮಾಡ್ತಾ ಇರ್ತಾರೆ. ಅಂದ್ರೆ ಝೋಯಿ ಮತ್ತೆ ಬೆನ್ ಫ್ಲೈಟ್ ಅಲ್ಲಿ ಹೋಗ್ತಾ ಇರೋ ವಿಷಯ ಡಾಕ್ಟರ್ ಊಟಾನಿಯುಗೆ ಗೊತ್ತಾಗಿರುತ್ತೆ. ಈ ಸಿಮ್ಯುಲೇಟರ್ ಪ್ರಕಾರ ಪ್ಲೇನ್ ಕ್ರಾಶ್ ಇಂದ ಬದುಕುಳಿಯೋ ಚಾನ್ಸಸ್ ಕೇವಲ 4% ಮಾತ್ರ ಆಗಿರುತ್ತೆ. ಇಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಝೋಯಿ ಮತ್ತೆ ಬೆನ್ ಜೊತೆ ಏನಾಗುತ್ತೆ, ಯಾರು ಸರ್ವೈವ್ ಆಗ್ತಾರೆ ಯಾರು ಸಾಯ್ತಾರೆ ಅಂತ ತಿಳ್ಕೋಬೇಕು ಅಂದ್ರೆ 500 ಲೈಕ್ಸ್ ಬರಲೇಬೇಕು. ಇದು ನನ್ನ ರಿಕ್ವೆಸ್ಟ್, ಪ್ಲೀಸ್ ಫುಲ್ಫಿಲ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.